ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಈ ಮೂರು ಪಕ್ಷಗಳಿಂದ ರೈತರು ಬೇಸತ್ತಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿಯಿಂದ ತಮಗೆ ಯಾವುದೇ ನ್ಯಾಯ ಸಿಗ್ತಿಲ್ಲ ಅಂತ ಈ ಬಾರಿಯ ಕರ್ನಾಟಕ ಸರ್ವೋದಯ ಪಕ್ಷ ತಾನೇ ಚುನಾವಣೆಗೆ ಇಳಿತಾ ಇದೆ. ಯಾವ ರೀತಿ ಚುನಾವಣೆಯನ್ನು ಯಾವ ಚುನಾವಣೆಯಲ್ಲಿ ಅವರು ಇಳಿತಾ ಇದ್ದಾರೆ ಅಂತ ಇವತ್ತು ಪಕ್ಷದ ಅಧ್ಯಕ್ಷರಾದ ಚಾಮರಸ ಮಾಲಿ ಪಾಟೀಲ್ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಇವತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾದಳ ರೈತರ, ಅಲ್ಪಸಂಖ್ಯಾತರ, ಮಹಿಳೆಯರ, ವಿದ್ಯಾರ್ಥಿಗಳ, ಕಾರ್ಮಿಕರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇವತ್ತು ನೈಸರ್ಗಿಕ ವಿಕೋಪದಲ್ಲಿ ಸಂಭವಿಸ್ತಕ್ಕಂಥ ನಷ್ಟ ಕೂಡ ಇವತ್ತು ಸರಿಯಾಗಿ ಕೊಡ್ತಾ ಇಲ್ಲ. ಸಂಪೂರ್ಣ ಆಡಳಿತದಲ್ಲಿ ಭ್ರಷ್ಟಾಚಾರ ತುಂಬಿದೆ. ಇವತ್ತು ಇದರಲ್ಲಿ ಏನಂತಂದರೆ ಜನಸಾಮಾನ್ಯರಿಗೆ ಸಿಗತಕ್ಕಂಥ ಸವಲತ್ತುಗಳು ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ. ಕೇವಲ ಕಾಗದದಲ್ಲಿ ಮಾತ್ರ ವ್ಯಯ ಮಾಡಿ ಖರ್ಚು ತೋರಿಸ್ತಾರೆ ಹೊರತು ಅದು ನಿಜವಾದ ಫಲಾನುಭವಿಗೆ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎರಡೂ ಏನಂತಂದರೆ ಸಂಪೂರ್ಣ ವಿಫಲವಾಗಿವೆ. ಆ ಕಾರಣಕ್ಕಾಗಿ ಬಹುಸಂಖ್ಯಾತರಾದ ನಾವು ರೈತರು ಇವತ್ತು ಅನಿವಾರ್ಯವಾಗಿ ರಾಜಕೀಯಕ್ಕೆ ಇಳಿಲೇಬೇಕಾಗಿದೆ. ಯಾರು ನಮ್ಮ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂಥೇಳಿ ನಾವು ಸರ್ವೋದಯ ಕರ್ನಾಟಕ ಪಕ್ಷದಿಂದ ತಳ ಹಂತದಿಂದ ಕೆಳಮಟ್ಟದಿಂದ ಇವತ್ತು ಚುನಾವಣೆಯನ್ನು ಎದುರಿಸಬೇಕಂತ ನಿರ್ಣಯ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ಸಹಕಾರಿ ಸಂಘಗಳ ಚುನಾವಣೆಗಳಲ್ಲಿ ಮತ್ತು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಕೂಡ ಏನಂದರೆ ಸರ್ವೋದಯ ಕರ್ನಾಟಕ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರ ಮೂಲಕ ನಮ್ಮ ಈ ರಾಜಕೀಯ ಬದಲಾವಣೆಗೆ ನಾಂದಿ ಹಾಡುತ್ತೆ. 224 ಕ್ಷೇತ್ರಗಳಲ್ಲೂ ಈಗ ತಾಪಂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ನಿಲ್ತೀರಾ ಸರ್? ಹೌದು, ಅದರಲ್ಲಿ ಏನು ಅನುಮಾನ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತೀವಿ. ಈಗ ನಿಮ್ಮ ಹತ್ರ ಸತ್ಯ ಮಾತ್ರ ಇದೆ, ಗಾಂಧೀಜಿಯವರು ಹೇಳಿದ ತತ್ವಗಳು ಮಾತ್ರ ಇದೆ. ಈ ಮೂರು ಪಕ್ಷಗಳ ಹತ್ರ ಹಣ ಇದೆ. ಇವ್ರನ್ನ ಹೆಂಗೆ ಟ್ಯಾಕಲ್ ಮಾಡ್ತೀರಾ? ನಿಮ್ಮ ಜನರನ್ನು ಹೇಗೆ ಎಚ್ಚರಿಸ್ತೀರಾ? ಸರಿ, ಹಣ ಬಲ ಎಲ್ಲ ಸಮಯದಲ್ಲಿ ನಡೆದಿಲ್ಲ. ಇವತ್ತು ಸಂಪೂರ್ಣ ಇವರು ಬೇಸತ್ತು ಹೋಗಿದ್ದಾರೆ. ಜನರಿಗೆ ಏನಂದರೆ ಒಳ್ಳೆ ಕೆಲಸ ಮಾಡೋರು ಬೇಕಾಗಿದೆ. ಈಗ ಅವರು ಇವ್ರು ಕೊಟ್ಟಂಥ ದುಡ್ಡು ತಗೊಳ್ತಾರೆ, ವೋಟ್ ಮಾತ್ರ ಇವತ್ತು ಸರ್ವೋದಯ ಕರ್ನಾಟಕ ಪಕ್ಷಕ್ಕೆ ಹಾಕ್ಬೇಕಂತ ನಿರ್ಣಯ ಮಾಡಿದ್ದಾರೆ. ಅದು ಹಣ ಎಲ್ಲ ಕಾಲಕ್ಕೂ ಸರ್ವಕಾಲಕ್ಕೂ ಸತ್ಯವಲ್ಲ. ಈಗ ರಾಜ್ಯದೆಲ್ಲೆಡೆ ರೈತರು ತಮ್ಮ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಹೋರಾಟ ನಡೀತಾ ಇದ್ದಾರೆ. ಈಗ ಅವರದೇ ಪಕ್ಷ ಈಗ ಅವರಿಗೆ ಒಂದು ಆಶಾಕಿರಣವಾಗಿ ಕಾಣ್ತಾ ಇದೆ. ಇವತ್ತು ಪಕ್ಷದ ವಕ್ತಾರರು ಸಹ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಪಕ್ಷ ಈ ಎಲೆಕ್ಷನ್ ಅಲ್ಲಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಮತ್ತು ತಾಪಂ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಹೇಗೆ ಒಂದು ತಮ್ಮ ಬಲಾಬಲ ಪ್ರದರ್ಶನ ಮಾಡುತ್ತೆ? ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ನಾವು ಸ್ಪಷ್ಟವಾದ ತೀರ್ಮಾನವನ್ನು ಮಾಡಿದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ 26,000 ಹಳ್ಳಿಗಳಲ್ಲಿರೋ ನಮ್ಮ ರೈತರೇ. ಇಲ್ಲಿವರೆಗೂ ರಾಜಕಾರಣ ಸಂಬಂಧ ಇಲ್ಲ ಅಂತಕ್ಕಂಥ ಮನಸ್ಥಿತಿಯಿಂದ ದೂರ ಇತ್ತು. JCB, ಜನತಾದಳ, ಕಾಂಗ್ರೆಸ್, BJP ಮೂರೂ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ಗ್ರಾಮವನ್ನು ಮಾರಾಟ ಮಾಡತಕ್ಕಂಥ ತೀರ್ಮಾನದಲ್ಲಿ ಅದರ ಹೊರತು ಯಾರೂ ಬದಲಾವಣೆಗಳಿಲ್ಲ. ಸಣ್ಣ ಪುಟ್ಟ ಸುಧಾರಣೆಯನ್ನು ಮಾತಾಡ್ತಾರಷ್ಟೇ, ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಯಾರಿಲ್ಲ. ಈಗ ಉದಾಹರಣೆಗೆ ಗ್ರಾಮ ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಪವರ್ ಎಷ್ಟೈತಿ, ಆ ಪವರ್ನ ಉಪಯೋಗ ಕೊಡಲಾರ್ದಂಗೆ ಶಾಸಕರೇ ದುರ್ಬಳಕೆ ಮಾಡ್ತಕ್ಕಂಥ ನೂರಾರು ಪ್ರಕರಣಗಳು ಅದಾವೆ. ಆ ಪ್ರಕರಣ ನಾವು ದಾಖಲೆ ಮಾಡಿದರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಇಂಥ ಸ್ಥಿತಿಯನ್ನು ಮಾರ್ಪಡಿಸಲಿಕ್ಕೆ ಏನು ಅಧಿಕಾರ ವಿಕೇಂದ್ರೀಕರಣ ಆಗಿದೆ, ಗ್ರಾಮ ಪಂಚಾಯತಿಗೆ ಏನು ಹಕ್ಕೈತೆ ಅನ್ನೋದನ್ನು ನಮ್ಮ ರೈತ ಸಂಘದ ಇವರಿಗೆ ತರಬೇತಿಗೊಳಿಸ್ತಾ ಇದ್ದೀವಿ. ನಾವೆಲ್ಲ ಗ್ರಾಮ ಪಂಚಾಯತ್ಗಳಿಗೂ ಸ್ಪಂದನೆ ಮಾಡಲೇಬೇಕು, ಕಂಟೆಸ್ಟ್ ಮಾಡಲೇಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಇನ್ನು ಎರಡನೇ ಹಂತ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಇದನ್ನು ಒಂದೇ ಸಾರಿಗೆ ಯಾವುದು ನಡೆಸ್ತಾರೆ ಬಿಡ್ತಾರೆ ಎಲ್ಲ ಕನ್ಫ್ಯೂಸ್ ಇದೆ. ಸ್ಟೇಟ್ ಗೌರ್ಮೆಂಟ್ ಇನ್ನು ಯಾವ ಸ್ಪಷ್ಟತೆಯೂ ಕೊಟ್ಟಿಲ್ಲ. ಚುನಾವಣೆ ನಡೆಸ್ತೀವಿ ಅಂತ ಅಷ್ಟೇ ಹೇಳಿ ಕೈಬಿಟ್ಟಾರೆ. ಇನ್ನು ಸರಿಯಾದ ಮಾರ್ಗಸೂಚಿ, ಸರಿಯಾದ ವಿಚಾರಗಳು ಬೈದು ಬಂದ ಮೇಲೆ ನಾವು ಸ್ಪಷ್ಟವಾದ ಒಂದು ನಿಲುವಿಗೆ ಬರ್ತೀವಿ. ಖಡಾಖಂಡಿತವಾಗಿ ಕೆಳಮಟ್ಟದಿಂದ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ 224ರಿಗೆ 223 ಅದರ ಒಂದು ನಮ್ಮದು ಐತೆ ಆಲ್ರೆಡಿ. ಈ 223 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಬೇಕಾದಂಥ ತಯಾರಿಯನ್ನು ಈ ಗ್ರಾಮ ಪಂಚಾಯತ್ ಸದಸ್ಯರನ್ನು ಏನು ಗೆಲ್ಲಿಸ್ತೀವಿ ಅವರೇ ಮೂಲ ಬುನಾದಿಯಾಗಿ ಇಡೀ ರಾಜ್ಯದ ದಿಕ್ಕನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷ ಕೆಲಸ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ತಾಯಿದ್ದೀವಿ. ನಮಗೆಲ್ಲ ಸ್ವಲ್ಪ ವಯಸ್ಸಾಗೈತಿ, ದೇಹಕ್ಕೆ ಮಾತ್ರ, ಮನಸ್ಸಿಗೆ ಯಾರಿಗೂ ಆಗಿಲ್ಲ.
64, 70 ಅಂದ್ರೆ ಹುಡುಗರು ಇದ್ದಂಗೆ ಇದೀವಿ. ಆದರೆ ಈ ಹುಡುಗರು ಅದರಲ್ಲ ಯುವಕರು, ಆ ಯುವಕರನ್ನ ತಯಾರು ಮಾಡೋಕ್ಕಾಗಿಯೇ ತರಬೇತಿ ಶಿಬಿರಗಳನ್ನ ಬಿಟ್ಟು ಬಿಡದೆ ನಡೆಸ್ತಾ ಇದ್ದೀವಿ. ಈಗಾಗಲೇ ಒಂದು ಹರಿಹರದಲ್ಲಿ ಆ ಥರ ತರಬೇತಿ ಶಿಬಿರ ಆಗಿದೆ. ಅದೇ ರೀತಿ ಮೈಸೂರು ಭಾಗದಾಗ ಆಗುತ್ತೆ. ಅದೇ ರೀತಿ ನಾವು ಕೊಪ್ಪಳ ಭಾಗದಲ್ಲಿ ಮಾಡ್ತೀವಿ. ಇದೆಲ್ಲ ಮಾಡಿ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇಲ್ಲದೆ ಇರತಕ್ಕಂಥ ಹಳ್ಳಿಗಳು ಒಂದೂ ಇಲ್ಲ. ಅದು ಎಂಥ ಸ್ವಾಭಿಮಾನದ ಜನ ಅಂದರೆ ಸ್ವತಃ ತಮ್ಮ ಹಣ ಖರ್ಚು ಮಾಡಿ ಒಂದು ಈ ರಾಜ್ಯವನ್ನು ಉಳಿಸಲಿಕ್ಕೆ ಬೇಕಾದಂಥ ಸುಸೂತ್ರ ದಾರಿಯಲ್ಲಿ ನಡೀತಕ್ಕಂಥ ಇಂಥ ಪ್ರಾಮಾಣಿಕ ಕಾರ್ಯಕರ್ತರು ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪ್ರಾಮಾಣಿಕರ ಗುಂಪನ್ನು ಹೊಂದಿರತಕ್ಕಂಥ ನಾವು ಇವತ್ತು ಸ್ಪಷ್ಟವಾದ ರಾಜಕೀಯ ನಿರ್ದೇಶನ ತಗೊಂಡಿದ್ದೀವಿ. ಅದನ್ನು ಚಾಚು ತಪ್ಪದೆ ಮಾಡ್ತೀವಿ. ನಮ್ಮ ಉಸಿರಿರಕ್ಲೇ ವಿಧಾನಸೌಧದ ಮೇಲೆ ಹಸಿರು ಬಾವುಟ ಹಾರಿಸಿ ಪುಟ್ಟಣ್ಣಯ್ಯನವರ ಆದಿಯಾಗಿ ಏನು ಮುಖ್ಯಮಂತ್ರಿ ಆಗ್ತಕ್ಕಂಥ ಕೆಪಾಸಿಟಿ ಇದ್ದರು ಪುಟ್ಟಣ್ಣಯ್ಯನ ಅವರ ಆದಿಯಾಗಿ ಆ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇವತ್ತು ನಾವು ತೀರ್ಮಾನ ಮಾಡಿದ್ವಿ. ಇವತ್ತು ನಿಮ್ಮ ನೇತಾರ ಪುಟ್ಟಣ್ಣಯ್ಯ ಅವರು ಅವರ ಒಂದು ಪ್ರತಿಮೆಯನ್ನು ಸ್ಥಾಪಿಸೋಕ್ಕೆ ಇಲ್ಲಿ ಅವಕಾಶ ಕೊಡ್ತಿಲ್ಲ. ಸರ್ಕಾರ ಇರೋದು ನಾನು ಜನರ ಪರ ಅಂತ ಹೇಳುವ ಸರ್ಕಾರ ಆದರೂ ಈ ರೀತಿ. ಆದರೆ ಸಿನಿಮಾ ನಟರಿಗೆ ಕೋಟಿ ಕೋಟಿ ಅವರ ಪ್ರತಿಮೆ ಮಾಡೋಕ್ಕೆ ಸುರಿತಾರೆ. ರೈತರಂದ್ರೆ ಇವ್ರಿಗೆ ಗುಲಾಮ್ರ ಥರ ಕಾಣಿಸ್ತಾರ. ಅವ್ರಿಗೆ ನೀವೇನು ಪ್ರಶ್ನೆ ಕೇಳ್ತೀರಾ? ಒಳ್ಳೆ ಪ್ರಶ್ನೆ. ರೈತರಲ್ಲಿ ಐಕ್ಯತೆ ಇಲ್ಲ, ಒಕ್ಕಟ್ಟಿಲ್ಲ, ಇವರೇನು ಮಾಡಲ್ಲ ಅಂತಕ್ಕಂಥ ಮನೋಭಾವ ಸರ್ಕಾರಗಳಿಗಿದೆ. ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿ ಮಾಡಿದ್ವಿ. ಫೆಬ್ರವರಿ ತಿಂಗಳಲ್ಲಿ ಶತಾಯಗತಾಯ ನಾವು ಸರ್ಕಾರ ಸಹಕಾರ ಕೊಟ್ಟರು ಭಾರಿ ಒಳ್ಳೆಯದು. ಇಲ್ಲಿ ಸ್ಥಳೀಯವಾಗಿ ಯಾವ ಕೆಲ ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೃತ್ಯಕ್ಕೆ ನೀವೇನಾದರೂ ಚಾಪಿ ಹಸಿ ಏನಾದರೂ ಅವಕಾಶ ಕೊಡುವಂಥ ಸ್ಥಿತಿ ನಿರ್ಮಾಣ ಮಾಡಿದರೆ ಅಥವಾ ಅದರಲ್ಲೇ ಜಾತಿ ಹುಡುಕಿದರೆ ಪುಟ್ಟಣ್ಣಯ್ಯರಿಗೆ ಯಾವ ಜಾತಿನೂ ಇಲ್ಲ, ವಿಶ್ವಮಾನವ ಜಾತಿ ಅಂತ ಅಲ್ಲಿ ಆತನು ಜಾತಿ ಹುಡುಕಿ ಬೇರೆ ಬೇರೆ ಜಾತಿ ನಿಂತ್ಕಟ್ಟಿ ಈ ರೀತಿ ದಾರಿ ತಪ್ಪಿಸೋ ಕೆಲಸ ನೀವು ಮಾಡಿದರೆ ಅದಕ್ಕೆ ಇಡೀ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ, ಆ ಥರ ಕಿಡಿಗೇಡಿಗಳು ಯಾರಾದ್ರೂ ಅವರು ಕೂಡ ದೊಡ್ಡ ಬೆಲೆ ತೆತ್ತಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಮಾವೇಶ ಕೊಟ್ಟಿದ್ದೀವಿ. ಅದನ್ನು ಕಾದು ನೋಡ್ತೀವಿ. ಫೆಬ್ರವರಿ ತಿಂಗಳಿಗೆ ಇಡೀ ರಾಜ್ಯದಾದ್ಯಂತ ಈ ಸಮಾವೇಶಕ್ಕೆ ಈ ಸಾಮಾನ್ಯ ಅಲ್ಲ ಕಂಚಿನ ಪ್ರತಿಮೆ ಉದ್ಘಾಟನೆ ಮಾಡೋದು ಇಡೀ ರಾಜ್ಯದ ಸ್ವಾಭಿಮಾನದ ಸಂಕೇತವಾಗಿ ಪುಟ್ಟಣ್ಣಯ್ಯನವರ ಒಂದು ಪ್ರತಿಮೆಯನ್ನು ನಾವು ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ಮುಗಿಸ್ತೀವಿ ಕೆಲಸ. ರೈತರು ಹೇಳ್ತಾ ಇದ್ದಾರೆ ನಾವೇನು ಸಿನಿಮಾ ನಟರಿಗಿಂತ ಕಡಿಮೆ ಅಲ್ಲ, ನಾವು ರಾಜ್ಯಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಅನ್ನ ಹಾಕ್ದವ್ರು ಆ ಪ್ರತಿಮೆ ಸ್ಥಾಪಿಸೋಕೆ ನೀವು ಮೀನಾಮೇಷ ಎಣಿಸಿದ್ರೆ ನಿಮಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಿದ್ದಾರೆ. ಇನ್ನಾದರೂ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ತಾರ? ಅವ್ರ ತವರು ಜಿಲ್ಲೆಯಲ್ಲಿ ನಡೆದಿರುವ ಈ ಅಪಮಾನಕರ ವಿಚಾರಕ್ಕೆ ಒಂದು ಅಂತ್ಯ ಹಾಡ್ತಾರ ಅಂತ ನೋಡೋಣ.